5 ವರ್ಷಗಳು ಹುರುಳಿ ಹೋದವು. ಜನರು ಗದಾಧರನ ಜಾಣ್ಮೆಗೆ ಬೆರಗಾದರು. ಮುದ್ದಿನಿಂದ ನೆರೆಹೊರೆಯವರು ಹೇಳಿಕೊಡುತ್ತಿದ್ದ ಪುರಾಣ ಕಥೆಗಳನ್ನೂ ಸ್ತೋತ್ರ ಪಾಠಗಳನ್ನೂ ಆತನು ಬಹುಬೇಗ ಕಲಿತುಕೊಂಡನು. ಅಲ್ಲದೆ ತನ್ನ ಹೊರಗೆಯವರಿಗೆ ಅವುಗಳನ್ನೆಲ್ಲ ನೀರು ಕುಡಿದಂತೆ ಹೇಳಿಕೊಡುತ್ತಿದ್ದನು. ಲೋಕ ಪದ್ಧತಿಯಂತೆ ಗದಾಧರನನ್ನು ಪಾಠಶಾಲೆಗೆ ಹಾಕಿದರು. ಓದು ಬರಹಗಳು ಬೇಗನೆ ಬಂದುವು. ಗಣಿತವೂ ಬರಲಿಲ್ಲ. ಉಪಾಧ್ಯಾಯರಿಗೆ ಹುಡುಗನು ಅಚ್ಚುಮೆಚ್ಚಾದಂತೆಯೇ ಇತರ ಬಾಲಕರಿಗೆ ಮುಖಂಡನಾದನು. ಅವರಿಗೆಲ್ಲ ಸೆರೆಯಂತಿದ್ದ ಶಾಲೆಯ ಜೀವನವು ಗದಾಧರನ ಪ್ರಭಾವದಿಂದ ಹೆಚ್ಚು ರುಚಿಕರವಾಯಿತು. ಏಕೆಂದರೆ ಅಭಿನಯ ಕಲೆಯಲ್ಲಿಯೂ ಸ್ವಲ್ಪ ಪರಿಶ್ರಮವಿದ್ದ ಗದಾಧರನು ಮಾವಿನ ತೋಪಿನಲ್ಲಿ ಬಯಲಾಟಗಳನ್ನಾಡುವುದು, ದೇವದೇವಿಯರ ಮಣ್ಣುಗೊಂಬೆಗಳನ್ನು ಮಾಡುವುದು, ಇವೇ ಮೊದಲಾದ ಶಿಶುಲೀಲೆಗಳಿಂದ ಮಿತ್ರರಿಗೆಲ್ಲ ಉತ್ಸಾಹದಾಯಕನಾದನು. ಆತನ ಎದೆಗಚ್ಚಂತೂ ಹುಡುಗರಿಗೆ ಆಶ್ಚರ್ಯಕರವಾಗಿತ್ತು. ಹಿರಿಯರು ಯಾವ ಯಾವ ಸ್ಥಳಗಳಲ್ಲಿ ದುರುಳ ಪಿಶಾಚಿಗಳಿವೆ ಎಂದು ಹೇಳುತ್ತಿದ್ದರೋ ಅಲ್ಲಿಗೆಲ್ಲ ಗದಾಧರನು ತಾನೊಬ್ಬನೇ ನಿರ್ಭೀತಿಯಿಂದ ಹೋಗಿ ಅವುಗಳನ್ನು ಕಾಣದೆ ಹತಾಶನಾಗಿ ಹಿಂದಿರುಗುತ್ತಿದ್ದನು. ವಯಸ್ಸಾದಂತೆಲ್ಲ ಶಿಶುವಿನ ಶೀಲವೂ ಪರಿವರ್ತನೆ ಹೊಂದಿತು. ನಿರ್ಜನ ಪ್ರಿಯತೆಯೂ ಧ್ಯಾನಾಸಕ್ತಿಯೂ ಸೃಷ್ಟಿ ಸೌಂದರ್ಯದಲ್ಲಿ ಪ್ರೇಮವೂ ಅತಿಶಯವಾದುವು. ಬಾಲಕನಲ್ಲಿ ಮಲಗಿದ್ದ ಮಹಾಕಲೋಪಾಸಕನು ಮೆಲ್ಲ ಮೆಲ್ಲಗೆ ಕಣ್ತೆರೆದನು. ತಂಗಾಳಿಗೆ ತೆರೆತೆರೆಯಾಗಿ ತಲೆದೂಗಿ ಬಾನ ಕರೆಯವರೆಗೂ ಹಬ್ಬಿದ ಹಸುರು ಗದ್ದೆಗಳು, ಹೊಳೆ ತೊರೆಗಳ ಕಲಾನಾದಮಯವಾದ ಅವಿರಳ ಅನಂತ ಸಲಿಲಯಾತ್ರೆ, ಸಹಸ್ರ ಪಕ್ಷಿ ಕೂಜನದ ರಹಸ್ಯಮಯ ಸುಮಧುರ ಗಂಧರ್ವಗಾನ, ಜಗನ್ಮಾತೆಯ ಮಹಾನೀಲ ನಯನದಂತೆ ಮೇರೆಯಿಲ್ಲದೆ ಹಸಿರಸಿರುವ ಸುನೀಲ ಅಂತರಿಕ್ಷ ಕ್ಷಣ ಕ್ಷಣಕ್ಕೂ ವಿವಿಧ ವೇಷಧಾರಿಗಳಾಗಿ ವಿಧ ವಿಧ ವರ್ಣಶೋಭಿಗಳಾಗಿ ಸುತ್ತುವ ಮುತ್ತುವ ಚಲಿಸುವ ನಲಿಯುವ ಮುಗಿಲುಗಳ ಮೋಹನದ ಮಾಯಾರಾಜ್ಯ, ನಿಶಾಗಗನದಲ್ಲಿ ನಿರಂತರವೂ ಕಣ್ಣು ಮಿಟುಕಿಸುವ ಅಗಣಿತ ತಾರೆಗಳ ನಿಗೂಢಾಸ್ಪಷ್ಟ ಆಹ್ವಾನ, ಬೇಸಗೆಯ ಮಧ್ಯಾಹ್ನದ ಲಕ್ಷ ಲಕ್ಷ ಸ್ವಪ್ನಗರ್ಭಿತ ಸುಷುಪ್ತಿ, ದಿವಾನಿಶೆಗಳ ಆಲಿಂಗನ ಸಮಯದ ಮೌನಪೂರ್ಣ ವಾಗ್ಜ್ಞಾಯ ಸಮಾಧಿ ಮೊದಲಾದ ಪ್ರಕೃತಿ ಸೌಂದರ್ಯದ ಕವನ ಚಿತ್ರಗಳು ಇವೆಲ್ಲವೂ ಬಾಲಕನನ್ನು ಭಾವರಾಜ್ಯದ ಅನಿರ್ವಚನೀಯ ಅನುಭವ ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಿದ್ದುವು. ಕಲೆ ನನ್ನಿಯ ನೆಲೆಗೆ ಹೆಬ್ಬಾಗಿಲು. ಒಂದು ದಿನ ಆಷಾಢ ಮಾಸದಲ್ಲಿ 6 ವರ್ಷ ವಯಸ್ಸಿನ ಗದಾಧರನು ಉರಿಗಡಲೆ ಮೆಲ್ಲುತ್ತಾ ಹುಲುಸಾಗಿ ಬೆಳೆದ ಹಬ್ಬಿದ ಗದ್ದೆಗಳ ನಡುವೆ ಕಾಲುದಾರಿಯಲ್ಲಿ ಹೋಗುತ್ತಿರಲು ಒಂದು ಅಲೌಕಿಕ ಅನುಭವವಾಯಿತು. ಅದನ್ನು ಕುರಿತು ಶ್ರೀರಾಮಕೃಷ್ಣರು ಹೀಗೆಂದು ಹೇಳಿದ್ದಾರೆ. ಭತ್ತದ ಗದ್ದೆಗಳ ನಡುವೆ ಇದ್ದ ಒಂದು ಕಾಲುದಾರಿಯಲ್ಲಿ ಹೋಗುತ್ತಿದ್ದೆ. ಉರಿಗಡಲೆ ತಿನ್ನುತ್ತಲೇ ತಲೆ ಎತ್ತಿ ಆಕಾಶದ ಕಡೆ ನೋಡಿದೆ. ದೂರದ ದಿಗಂತದಲ್ಲಿ ಭೀಮಾಕಾರವಾಗಿದ್ದ ಒಂದು ಸಜಲ ಸುನೀಲ ಮೇಘ ಮೂಡುತ್ತಿದ್ದುದು ನನ್ನ ಕಣ್ಣಿಗೆ ಬಿತ್ತು. ನೋಡುತ್ತಾ ನೋಡುತ್ತಾ ಆ ಕಾರ್ಮುಗಿಲು ಹಬ್ಬಿ ಗಗನ ಮಂಡಲವನ್ನೆಲ್ಲ ಕವಿದು ಬಿಟ್ಟಿತು. ಒಡನೆಯೇ ಹಠಾತ್ತಾಗಿ ಪಕ್ಕದ ಗದ್ದೆಯಿಂದ ಬೆಳ್ಳಕ್ಕಿಗಳ ಗುಂಪೊಂದು ಮೇಲೆ ಹಾರಿತು. ಕಪ್ಪು ಮೋಡಗಳ ಹಿನ್ನೆಲೆಗೆದುರಾಗಿ ಮಂಜಿನಂತೆ ಬಿಳುಪಾದ ಆ ಬಲಾಕ ಪಂಕ್ತಿ ರುಜುಕುಟೀಲ ನಾನಾ ರೇಖೆಯ ವಿನ್ಯಾಸದಿಂದ ನನ್ನೆದುರು ರಂಜಿಸಿತು. ಆ ಸುಂದರ ವರ್ಣ ತಾರತಮ್ಯದ ಧೀರ ವೈಖರಿಯನ್ನು ಕಂಡು ಸುದೂರಗಾಮಿಯಾದ ನನ್ನಾತ್ಮವು ಅನಂತತೆಯಲ್ಲಿ ವಿಲೀನವಾಗಲು ಪ್ರಜ್ಞೆ ತಪ್ಪಿ ಕೆಳಗುರುಳಿ ಬಿದ್ದೆ. ಸೆರಗಿನಲ್ಲಿದ್ದ ಉರಿಗಡಲೆಯೆಲ್ಲ ಚಲ್ಲಾಪಿಲ್ಲಿಯಾಯಿತು. ದಾರಿಯಲ್ಲಿ ಹೋಗುತ್ತಿದ್ದ ಯಾರೋ ಪುಣ್ಯಾತ್ಮನೊಬ್ಬನು ನನ್ನನ್ನು ಎತ್ತಿ ತಂದು ಮನೆಯಲ್ಲಿ ಬಿಟ್ಟನು. ಮೈ ತಿಳಿದ ಮೇಲೆಯೂ ನನ್ನೆದೆಯಲ್ಲಿ ಯಾವುದೋ ಒಂದು ಅನಿರ್ವಚನೀಯ ಆನಂದ ಸಮುದ್ರವು ತುಳುಕಾಡುತ್ತಿತ್ತು. ಅದೇ ನನಗುಂಟಾದ ಮೊದಲನೆಯ ಭಾವ ಸಮಾಧಿ. ಸುಖ ಸಂತೋಷಪೂರ್ಣವಾಗಿದ್ದ ಗದಾಧರನ ಬಾಲ್ಯ ಜೀವನವು ಹಠಾತ್ತಾಗಿ ಒಂದು ಮಹಾ ದುಃಖ ತರಂಗದಿಂದ ತಾಡಿತವಾಯಿತು. ಸೋದರಳೆಯನ ಊರಿಗೆ ನವರಾತ್ರಿಯ ದುರ್ಗೋತ್ಸವಕ್ಕೆಂದು ಹೋಗಿದ್ದ ಕುದಿರಾಮನು ಪ್ರಬಲ ರೋಗಗ್ರಸ್ತನಾಗಿ ರಘುವೀರನ ನಾಮಸ್ಮರಣೆ ಮಾಡುತ್ತಾ ದಿವಂಗತನಾದನು. 7 ವರ್ಷ ವಯಸ್ಸಿನ ಗದಾಧರನು ತಂದೆಯ ಮರಣಕ್ಕಿಂತಲೂ ತಾಯಿಯ ರೋದನದಿಂದ ಬಹಳ ನೊಂದುಕೊಂಡನು. ಆಕೆಯ ದುಃಖಾಗ್ನಿಯನ್ನು ಶಮನ ಮಾಡಲು ತನ್ನ ಕೈಯಲ್ಲಾದ ಮಟ್ಟಿಗೆ ಪ್ರಯತ್ನ ಮಾಡತೊಡಗಿದನು.
ಮೇಲೆ ಮೇಲೆ ನಗುಮೊಗನಾಗಿದ್ದರೂ ಎದೆಯಲ್ಲಿ ಚಿಂತೆ ತುಂಬಿದ್ದಿತು. ಜನನ, ಜೀವನ, ದುಃಖ, ಮರಣಗಳ ಸಮಸ್ಯೆ ಆತನನ್ನು ಬಹುವಾಗಿ ಪೀಡಿಸಿತು. ಶ್ಮಶಾನ ಮೊದಲಾದ ನಿರ್ಜನ ಪ್ರದೇಶಗಳಲ್ಲಿ ತಿರುಗುತ್ತಾ ಧ್ಯಾನಾಶೀಲನಾದನು. ಜೀವನ ನಶ್ವರವೆಂದು ಹಿರಿಯರಿಂದ ಕೇಳಿದ್ದ ವಿಷಯವು ಆತನಿಗೆ ಮತ್ತಷ್ಟು ಮನದಟ್ಟಾಯಿತು. ಮೊದಲಿನಿಂದಲೂ ಉರಿಯುತ್ತಲೇ ಇದ್ದ ಭಕ್ತಿ ಪ್ರದೀಪವು ಮತ್ತೂ ಪ್ರಕಾಶಮಾನವಾಗಿ ಉರಿಯತೊಡಗಿತು. ಸ್ವಾಭಾವಿಕವಾಗಿಯೇ ಇದ್ದ ಅಪ್ರಾಪಂಚಿಕತೆ, ಔದಾಸೀನ್ಯಗಳು ಗುರುತರವಾದವು. ಉರಿಯುವ ಬೆಂಕಿಗೆ ಎಣ್ಣೆ ಉಯ್ದಂತೆ ಆತನಿಗೆ ಸನ್ಯಾಸಿಗಳ ಸಂಘವೂ ಲಭಿಸಿತು.